ನಮಸ್ಕಾರ ಸ್ನೇಹಿತರೆ. ಅಮಾವಾಸ್ಯೆಯ ಅರ್ಧರಾತ್ರಿ. ಈ ಕಥೆಯಲ್ಲಿ ಸ್ವಲ್ಪ ಮ್ಯೂಸಿಕ್ ಜಾಸ್ತಿ ಆಗೋಯ್ತು ಅಂತ ಎಲ್ಲರೂ ಹೇಳ್ತಾ ಇದ್ರಿ. ಅದನ್ನು ಈಗ ಸರಿಪಡಿಸ್ಕೊಳ್ತಾ ಇದ್ದೀನಿ. ನನ್ನ ಮೊದಲನೆಯ ಪ್ರಯತ್ನ ಇದು. ಸ್ವಲ್ಪ ಮಿಸ್ಟೇಕ್ ಆಗಿದೆ, ದಯವಿಟ್ಟು ಕ್ಷಮಿಸಿಬಿಡಿ. ನೀವು ತುಂಬ ಪ್ರೀತಿ ಮತ್ತು ವಿಶ್ವಾಸದಿಂದ ನನಗೆ ಸಪೋರ್ಟ್ ಮಾಡಿದ್ದೀರಾ. ನಿಮ್ಮೆಲ್ಲರ ಪ್ರೀತಿಗೆ ನಾನು ಸದಾ ಚಿರಋಣಿ. ಹೀಗೆ ನಮ್ಮ ಕಥೆಗಳನ್ನು ಕೇಳುತ್ತಾ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ಹ್ಯಾಪಿ ನ್ಯೂ ಇಯರ್ ಆ್ಯಂಡ್ ಹ್ಯಾಪಿ ಕ್ರಿಸ್ಮಸ್. ತನ್ನ ತಂಗಿಯ ಹುಟ್ಟುಹಬ್ಬಕ್ಕಾಗಿ ತಂಗಿಗೆ ಅರಿಶಿನ, ಕುಂಕುಮ, ಸೀರೆ, ಬಳೆಗಳನ್ನು ಕೊಟ್ಟು ತಂಗಿಯನ್ನು ನೋಡಿಕೊಂಡು ಬರಲು ಎತ್ತಿನ ಗಾಡಿ ಕಟ್ಟಿಕೊಂಡು ಅವರ ಊರಿಗೆ ಹೋಗ್ತಾನೆ ರಾಮಣ್ಣ. ಅಣ್ಣನನ್ನು ನೋಡಿ ಶಾರದಾ ತುಂಬಾ ಸಂತೋಷಪಟ್ಟಿದ್ಲು. ಪ್ರೀತಿಯಿಂದ ಅಣ್ಣನನ್ನು ಮನೆಗೆ ಬರಮಾಡಿಕೊಳ್ತಾಳೆ. ತಂಗಿಯ ಗಂಡ ಶೇಖರ್ ಕೂಡ ರಾಮಣ್ಣ ಅವರ ಜೊತೆ ತುಂಬಾ ಪ್ರೀತಿ ಮತ್ತು ಗೌರವದಿಂದ ಮಾತನಾಡ್ತಾರೆ. ಒಬ್ಬರಿಗೊಬ್ಬರು ಮನೆಯಲ್ಲಿ ಎಲ್ಲರೂ ಹೇಗಿದ್ದಾರೆ ಎಂದು ಕುಶಲೋಪರಿ ವಿಚಾರಿಸಿಕೊಳ್ತಾರೆ. ಶೇಖರ್ ತನ್ನ ಭಾವನೆಗಾಗಿ ಹೊರಗೆ ಹೋಗಿ 2 ಮದ್ಯದ ಬಾಟಲಿಗಳನ್ನು ಸಹ ತೆಗೆದುಕೊಂಡು ಬರ್ತಾನೆ. ಅಣ್ಣನಿಗಾಗಿ ಶಾರದಾ ನಾಟಿ ಕೋಳಿ ಸಾಂಬಾರನ್ನು ಕೂಡ ಮಾಡ್ತಾಳೆ. ಆ ರಾತ್ರಿ ಅವರಿಬ್ಬರು ಚೆನ್ನಾಗಿ ಮದ್ಯ ಸೇವಿಸಿ ಎಲ್ಲರೂ ಚಿಕನ್ ತಿಂದು ಪಾರ್ಟಿ ಮಾಡ್ಕೊಳ್ತಾರೆ. ಆ ದಿನವೆಲ್ಲ ತನ್ನ ತಂಗಿ ಮತ್ತು ಅವರ ಮಕ್ಕಳ ಜೊತೆ ಆಟವಾಡುತ್ತಾ ಚೆನ್ನಾಗಿ ಟೈಮ್ ಪಾಸ್ ಮಾಡ್ತಾನೆ ರಾಮಣ್ಣ. ಬೆಳಗಿನ ಜಾವವೇ ಮನೆಗೆ ಹೊರಡ್ತೀನಿ ಅಂತ ರಾಮಣ್ಣ ರೆಡಿ ಆಗ್ತಾನೆ. ಅಣ್ಣ ಹೋಗೋದನ್ನ ನೋಡಿ ತಂಗಿಯ ಕಣ್ಣುಗಳಲ್ಲಿ ನೀರು ಬರ್ತಾ ಇತ್ತು. ಅವಳು ಅಣ್ಣನನ್ನು ತಬ್ಬಿಕೊಂಡು, ಇನ್ನು ಸ್ವಲ್ಪ ಸಮಯ ನನ್ನ ಜೊತೆಯಲ್ಲಿ ಇರು, ಮತ್ತೆ ನಿನ್ನನ್ನು ನೋಡುವುದು ಇನ್ನು ಯಾವಾಗ್ಲೋ ಏನೋ ಅಂತ ಅಳ್ತಾ ಇರ್ತಾಳೆ. ತಂಗಿಯ ಕಣ್ಣೀರು ನೋಡಿ ಅಣ್ಣನ ಹೃದಯ ಕರಗಿಬಿಡ್ತು. ಸರಿಯಮ್ಮ, ಆಯ್ತು ಎಂದು ರಾಮಣ್ಣ ಆ ದಿನ ಅಲ್ಲೇ ಉಳಿದುಕೊಂಡಿದ್ದ. ತಂಗಿಯ ಮಕ್ಕಳ ಜೊತೆ ಆಟವಾಡುತ್ತಾ ತುಂಬಾ ಸಮಯ ಕಳೆದಿದ್ದ ರಾಮಣ್ಣ. ಅಣ್ಣ ಮತ್ತು ತಂಗಿ ಇಬ್ಬರು ಮನಸ್ಫೂರ್ತಿಯಾಗಿ ಮಾತನಾಡಿಕೊಳ್ತಾ ಇದ್ರು. ಊಟ ಮುಗಿಸಿ ಎಲ್ಲರೂ ಮಾತನಾಡಿಕೊಂಡು ಇನ್ನು ಹೊರಡುವಷ್ಟರಲ್ಲಿ ಆ ದಿನ ಸಾಯಂಕಾಲವಾಗ್ಬಿಡ್ತು. ಆ ದಿನ ಅಮಾವಾಸ್ಯೆ ಅಂತ ಅವರ್ಯಾರಿಗೂ ನೆನಪಿರ್ಲಿಲ್ಲ. ಮನೆಯ ಬಳಿ ಹೆಂಡತಿ ಮಕ್ಕಳು ರಾಮಣ್ಣನಿಗಾಗಿ ಎದುರು ನೋಡ್ತಾ ಇರ್ತಾರೆ. ಸಾಯಂಕಾಲ 6 ಗಂಟೆಗೆ ರಾಮಣ್ಣ ತಂಗಿಯ ಮನೆಯಿಂದ ಹೊರಡಲು ಮುಂದಾಗ್ತಾನೆ. ಇನ್ನು ನಾನು ಹೊರಡ್ತೀನಮ್ಮ, ತುಂಬಾ ಲೇಟ್ ಆಗೋಯ್ತು ಅಂತ ಹೇಳಿ ತನ್ನ ತಂಗಿಗೆ ಸ್ವಲ್ಪ ದುಡ್ಡನ್ನು ಕೊಟ್ಟು ಹಬ್ಬಕ್ಕೆ ನೀವೆಲ್ಲ ಮನೆಗೆ ಬನ್ನಿ ಎಂದು ಹೇಳಿ ರಾಮಣ್ಣ ತನ್ನ ಎತ್ತಿನ ಬಂಡಿಯನ್ನು ಹತ್ತಲು ಮುಂದಾಗ್ತಾನೆ. ಅಣ್ಣ ಹೋಗುವುದನ್ನು ನೋಡಿ ಶಾರದಾ ಅಳ್ತಾ ಇದ್ಲು. ಶಾರದಾ, ಅಳ್ಬೇಡಮ್ಮ, ನಾನು ಆಗಾಗ ಬಂದು ನಿನ್ನನ್ನು ನೋಡ್ಕೊಂಡು ಹೋಗ್ತೀನಿ ಅಂತ ತನ್ನ ತಂಗಿಗೆ ಸಮಾಧಾನ ಮಾಡಿ ರಾಮಣ್ಣ ಅಲ್ಲಿಂದ ಹೊರಟ. ಆಗಲೇ ತುಂಬಾ ಕತ್ಲಾಗ್ಬಿಟ್ಟಿತ್ತು. ಬರುವ ದಾರಿಯಲ್ಲಿ ಒಂದು ಸಂತೆ ಕಾಣಿಸುತ್ತೆ. ನನಗಾಗಿ ನನ್ನ ಹೆಂಡತಿ ಮಕ್ಕಳು ಮನೆಯಲ್ಲಿ ಕಾಯ್ತಾ ಇರ್ತಾರೆ. ಅವರಿಗಾಗಿ ಏನನ್ನಾದರೂ ಕೊಂಡುಕೊಳ್ಳೋಣ ಎಂದುಕೊಂಡು ಮಕ್ಕಳಿಗೆ ಬೇಕಾದ ಆಟದ ಸಾಮಾನುಗಳನ್ನು ಮತ್ತು ತನ್ನ ಹೆಂಡತಿಗೆ ಹೂಗಳನ್ನು, ಬಳೆಗಳನ್ನು ಕೊಂಡುಕೊಳ್ತಾನೆ. ಆಗ ಇನ್ನೂ ಕತ್ಲಾಗ್ಬಿಡ್ತು. ರಾಮಣ್ಣ ನಿಧಾನವಾಗಿ ಮುಂದೆ ಸಾಗ್ತಿದ್ದ. ಅವನು ಒಬ್ಬನೇ ಹೋಗ್ತಾ ಇದ್ದ. ರಾಮಣ್ಣ ತುಂಬಾ ಒಳ್ಳೆಯವನು ಮತ್ತು ಧೈರ್ಯವಂತ ಕೂಡ. ದಾರಿ ಮಧ್ಯೆ ಹೋಗ್ತಾ ಇರ್ಬೇಕಾದ್ರೆ ರಾಮಣ್ಣ ಅಂದುಕೊಳ್ತಾನೆ, ತುಂಬಾ ಲೇಟ್ ಆಗೋಯ್ತು, ಇವತ್ತು ಯಾಕೋ ಇಷ್ಟು ಬೇಗ ಇಷ್ಟೊಂದು ಕತ್ಲಾಗ್ಬಿಟ್ಟಿದೆ ಅಂದುಕೊಳ್ಳುತ್ತಾ ಅವನು ನಿಧಾನವಾಗಿ ಮುಂದೆ ಸಾಗ್ತಾ ಇದ್ದ. ಆ ಮಣ್ಣಿನ ದಾರಿಗಳು ಸ್ವಲ್ಪ ಕೂಡ ಚೆನ್ನಾಗಿರ್ಲಿಲ್ಲ, ತುಂಬಾ ಹಾಳಾಗಿದ್ವು. ಆದ್ದರಿಂದ ಎತ್ತುಗಳು ಕೂಡ ತುಂಬಾ ನಿಧಾನವಾಗಿ ಓಡ್ತಾ ಇದ್ವು. ಆ ದಿನ ಅಮಾವಾಸ್ಯೆ ಬೇರೆ ಇದ್ದಿದ್ದರಿಂದ ಪೂರ್ತಿ ರೋಡುಗಳೆಲ್ಲ ತುಂಬಾ ಕತ್ತಲಾವರಿಸಿತ್ತು. ಜನ ಕೂಡ ಓಡಾಡ್ತಾ ಇರ್ಲಿಲ್ಲ. ಲ್ಯಾಟಿನ್ ಬೆಳಕಿನಲ್ಲಿ ರಾಮಣ್ಣ ನಿಧಾನವಾಗಿ ಹೋಗ್ತಾ ಇದ್ದ. ಈಗ ರಾಮಣ್ಣ ಒಂದೊಂದೇ ಹಳ್ಳಿಗಳನ್ನು ದಾಟಿಕೊಂಡು ಮುಂದೆ ಸಾಗ್ತಾ ಇದ್ದ. ಆ ಕತ್ತಲ ರಾತ್ರಿಯಲ್ಲಿ ಆ ಹಳ್ಳಿಯಲ್ಲಿ ಯಾರೋ ಕೆಲವು ಜನ ಬೆಂಕಿ ಕಾಯಿಸ್ಕೊಳ್ತಾ ಕುಳಿತುಕೊಂಡಿದ್ರು. ರಾಮಣ್ಣ ಅವನ ಗಾಡಿ ನೋಡಿದ ತಕ್ಷಣ ಅವರು ಮಾತನಾಡ್ಕೊಳ್ತಾರೆ, ಇವನು ಯಾರು, ಈ ಮಧ್ಯರಾತ್ರಿಯಲ್ಲಿ ಎತ್ತಿನ ಬಂಡಿ ಕಟ್ಟಿಕೊಂಡು ಈ ಕಡೆ ಬರ್ತಾ ಇದ್ದಾನಲ್ಲ ಅಂತ. ಇನ್ನು ಕೆಲವರು ಹೇಳ್ತಾರೆ, ಇವನು ಯಾರೋ ನಮಗೆ ಗೊತ್ತಿಲ್ಲ, ಇದಕ್ಕೆ ಮೊದಲು ಇವನನ್ನು ಯಾವತ್ತೂ ನಮ್ಮ ಊರಿನಲ್ಲಿ ನಾವು ನೋಡಿಲ್ಲ. ಈ ದಾರಿಯ ಬಗ್ಗೆ ಈತನಿಗೆ ಏನು ಗೊತ್ತಿಲ್ವಾ? ಈ ದಾರಿಯಲ್ಲಿ ಇವನು ಯಾಕೆ ಬರ್ತಾ ಇದ್ದಾನೆ ಎಂದು ಅವರೆಲ್ಲ ಗುಸುಗುಸು ಮಾತನಾಡಿಕೊಳ್ತಾರೆ. ಎತ್ತಿನ ಗಾಡಿ ಈಗ ಅವರ ಹತ್ತಿರ ಬರ್ತಾ ಇದ್ದ ಹಾಗೆ ಅವರು ಎದ್ದು ಗಾಡಿಯನ್ನು ನಿಲ್ಲಿಸ್ತಾರೆ. ಏನಪ್ಪಾ, ನಿಂತ್ಕೋ ಅಂತ ಗಾಡಿಗೆ ಎದುರುಗಡೆ ಬಂದು ನಿಂತ್ಕೊಳ್ತಾರೆ. ರಾಮಣ್ಣ ಈಗ ಸ್ವಲ್ಪ ಗಾಬರಿಯಿಂದಲೇ ಕೇಳ್ತಾನೆ, ಏನಾಯ್ತಣ್ಣ, ನೀವೆಲ್ಲ ಯಾರು, ಯಾಕೆ ನನ್ನನ್ನು ನಿಲ್ಲಿಸ್ತಾ ಇದ್ದೀರಾ ಅಂತ. ಆಗ ಅವರು ಕೇಳ್ತಾರೆ, ಇಷ್ಟಕ್ಕೂ ನೀನು ಯಾರಪ್ಪ, ಇಷ್ಟು ಮಧ್ಯರಾತ್ರಿಯಲ್ಲಿ ಇಷ್ಟೊಂದು ಕತ್ತಲಲ್ಲಿ ಒಬ್ಬನೇ ಎಲ್ಲಿಗೆ ಹೊರಟಿದೀಯಾ, ಜೊತೆಯಲ್ಲಿ ಕೂಡ ಯಾರು ಕಾಣಿಸ್ತಾ ಇಲ್ವಲ್ಲ ಅಂತ ಕೇಳಿದಾಗ ರಾಮಣ್ಣ ಹೇಳ್ತಾನೆ, ನಾನು ನನ್ನ ತಂಗಿಯನ್ನು ನೋಡಲು ಊರಿಗೆ ಹೋಗಿದ್ದೆ. ಎಲ್ಲರನ್ನು ನೋಡಿ ಮಾತನಾಡಿಸಿಕೊಂಡು ಊಟ ಮಾಡಿ ಬರುವಷ್ಟರಲ್ಲಿ ಸ್ವಲ್ಪ ತಡವಾಗ್ಬಿಡ್ತು. ಆದ್ದರಿಂದಲೇ ನಾನು ಒಬ್ಬನೇ ವಾಪಸ್ ಹೋಗ್ತಾ ಇದ್ದೀನಿ.
ಅದೆಲ್ಲ ಚೆನ್ನಾಗಿಯೇ ಇದೆ ಮಾರಾಯ. ಆದ್ರೆ ನೀನು ಈ ದಾರಿಯಲ್ಲಿ ಯಾಕೆ ಬರ್ತಾ ಇದೀಯಾ? ಅದು ಕೂಡ ಇಷ್ಟು ಮಧ್ಯರಾತ್ರಿಯಲ್ಲಿ. ಈ ದಾರಿಯಲ್ಲಿ ನೀನು ಒಬ್ಬನೇ ಹೋಗೋದು ಒಳ್ಳೆಯದಲ್ಲ. ನಾವು ಯಾಕೆ ಹೇಳ್ತಾ ಇದ್ದೀವಿ ಅಂತ ಸ್ವಲ್ಪ ಅರ್ಥ ಮಾಡಿಕೋ ಅಂತ ಹೇಳ್ತಾರೆ. ಆದ್ರೆ ರಾಮಣ್ಣನಿಗೆ ಏನು ಅರ್ಥವಾಗ್ತಾ ಇರ್ಲಿಲ್ಲ. ನೀವೆಲ್ಲ ಯಾಕೆ ಆ ರೀತಿ ಹೇಳ್ತಾ ಇದ್ದೀರಾ ಅಣ್ಣ ಅಂತ ಕೇಳ್ತಾನೆ. ಏನು ಇಲ್ಲಪ್ಪ, ಇಲ್ಲಿಂದ ಸುಮಾರು 5 ಕಿಲೋಮೀಟರ್ ಹೋದ ನಂತರ ಒಂದು ಕಾಡಿನ ದಾರಿ ಬರುತ್ತೆ. ಅಲ್ಲಿ ಆ ದಾರಿಯಲ್ಲಿ ರಾತ್ರಿ ಹೊತ್ತಲ್ಲಿ ಕೆಲವು ದೆವ್ವಗಳು ಓಡಾಡ್ತವೆ. ಅದು ಕೂಡ ಇವತ್ತು ಅಮಾವಾಸ್ಯೆ ಬೇರೆ ಅಂತ ಹೇಳ್ತಾರೆ. ನಮ್ಮ ಊರಿನವರು ರಾತ್ರಿಯಲ್ಲಿ ಆ ಕಡೆ ಹೋಗಲು ತುಂಬಾ ಹೆದರ್ಕೊಳ್ತಾರೆ. ನೀನು ಈ ರಾತ್ರಿ ಆ ಕಡೆ ಹೋಗೋದು ಒಳ್ಳೆಯದಲ್ಲ, ಇಲ್ಲೇ ಇರು ಅಂತ ಅವರೆಲ್ಲ ಹೇಳಿದಾಗ ರಾಮಣ್ಣ ಜೋರಾಗಿ ನಗ್ತಾನೆ. ಏನಪ್ಪ ನೀವು ಹೇಳ್ತಾ ಇದ್ದೀರಾ? ನೀವು ನೋಡೋಕೆ ದೊಡ್ಡ ಮನುಷ್ಯ ತರ ಕಾಣಿಸ್ತಾ ಇದ್ದೀರಾ. ನೀವು ಕೂಡ ಈ ರೀತಿಯ ಮಾತುಗಳನ್ನು ಹೇಳ್ತಾ ಇದ್ದೀರಾ. ಈ ದೆವ್ವ ಭೂತ ಪ್ರೇತಗಳನ್ನು ನಾನು ನಂಬೋದಿಲ್ಲ. ಅದರ ಮೇಲೆ ನನಗೆ ನಂಬಿಕೆ ಕೂಡ ಇಲ್ಲ. ಇದರ ಮಾತುಗಳಿಗೆ ಸಣ್ಣ ಮಕ್ಕಳು ಬೇಕಾದ್ರೆ ಭಯಪಡ್ತಾರೆ. ಆದ್ರೆ ನಾನು ಈ ರೀತಿಯ ವಿಷಯಗಳಿಗೆ ಯಾವತ್ತೂ ಭಯಪಡೋದಿಲ್ಲ. ನನ್ನನ್ನು ಹೋಗಲು ಬಿಡಿ, ದಾರಿ ಬಿಡಿ, ನಾನು ಮುಂದೆ ಹೋಗ್ಬೇಕು ಅಂತ ಹೇಳ್ತಾನೆ. ಈಗ ಅವರು ಹೇಳ್ತಾರೆ, ನೋಡಪ್ಪ, ನಿನ್ನ ಹೆಸರೇನೋ ನಮಗ್ ಗೊತ್ತಿಲ್ಲ, ಆದ್ರೆ ಸ್ವಲ್ಪ ಹುಷಾರಾಗಿ ಹೋಗು. ಆ ದಾರಿಯಲ್ಲಿ ಎಲ್ಲೂ ಯಾವುದೇ ಕಾರಣಕ್ಕೂ ಗಾಡಿ ನಿಲ್ಲಿಸ್ಬೇಡ. ನೀನು ಎಲ್ಲಾದ್ರೂ ಒಂದು ವೇಳೆ ಗಾಡಿ ನಿಲ್ಲಿಸಿದ್ರೆ ಅದು ನಿನ್ನ ಗಾಡಿಯಲ್ಲಿ ಹತ್ತಿ ಬಿಡುತ್ತೆ. ನಂತರ ನೀನು ತುಂಬಾ ಕಷ್ಟ ಎದುರಿಸ್ಬೇಕಾಗುತ್ತೆ ಅಂತ ಅವರು ಎಚ್ಚರಿಸ್ತಾ ಇದ್ರು. ಆದ್ರೆ ರಾಮಣ್ಣ ಸ್ವಲ್ಪ ಕೂಡ ಭಯ ಪಡದೆ, ನೋಡಿಕೊಳ್ಳೋಣ ಬಿಡಿ, ನೀವು ಹೇಳುವ ಆ ದೆವ್ವ ಬಂದಾಗ ನಾನು ಅದರ ಜೊತೆ ಮಾತನಾಡ್ತೀನಿ. ನೀವುಗಳು ಮೊದಲು ನನಗೆ ಹೋಗಲು ದಾರಿ ಕೊಡಿ ಅಂತ ಹೇಳ್ತಾನೆ. ಅವರೆಲ್ಲ ಗುಸುಗುಸು ಮಾತನಾಡಿಕೊಳ್ತಾರೆ. ಇವನು ಏನು ಒಳ್ಳೆಯ ಹುಚ್ಚನ ತರ ನಡ್ಕೋತಾ ಇದ್ದಾನೆ. ನಾವು ಇಷ್ಟೊಂದು ಸೀರಿಯಸ್ ಆದ ಮಾತನ್ನು ಹೇಳ್ತಾ ಇದ್ರೆ ಇವನು ನಮ್ಮ ಮಾತು ಕೇಳಿಸ್ಕೊಳ್ತಾ ಇಲ್ವಲ್ಲ ಅಂತ ಅವರೆಲ್ಲ ಅಂದುಕೊಳ್ತಾ ಇದ್ರು. ಆದ್ರೆ ರಾಮಣ್ಣ ಮಾತ್ರ ನಗುತ್ತಾ, ಈ ಊರಿನವರು ಸರಿಯಾದ ಹೆದರುಕು ಕೊಡ್ರ ತರ ಕಾಣಿಸ್ತಾ ಇದ್ದಾರೆ ಅಂದುಕೊಳ್ಳುತ್ತಾ ಈಗ ಅವನು ನಿಧಾನವಾಗಿ ಆ ಕಾಡಿನ ದಾರಿಯಲ್ಲಿ ಹೋಗ್ತಾ ಇದ್ದ. ಅವನು ಯಾವ ವಿಷಯವನ್ನು ಯೋಚಿಸ್ತಾ ಇರಲಿಲ್ಲ. ನಗುತ್ತಾ ಹಾಡುಗಳನ್ನು ಹಾಡುತ್ತಾ ಆ ದಾರಿಯಲ್ಲಿ ಸಾಗಿದ್ದ. ಅಲ್ಲಿ ಸುತ್ತಮುತ್ತಲು ಯಾವುದೇ ಜನ ಓಡಾಡ್ತಾ ಇರ್ಲಿಲ್ಲ. ಯಾವ ಒಂದು ಮನೆ ಕೂಡ ಕಾಣಿಸ್ತಾ ಇರ್ಲಿಲ್ಲ. ದೂರದಲ್ಲಿ ನರಿಗಳು ಕೂಗ್ತಾ ಇರುವ ಶಬ್ದ ಕೇಳಿಸ್ತಾ ಇತ್ತು. ದೊಡ್ಡ ದೊಡ್ಡ ವಿಶಾಲವಾದ ಮರಗಳು ಭಯ ಹುಟ್ಟಿಸುವ ವಾತಾವರಣ ಅಲ್ಲಿತ್ತು. ಆದ್ರೆ ರಾಮಣ್ಣ ಮಾತ್ರ ಹೆದರಿಕೊಳ್ತಿರ್ಲಿಲ್ಲ. ಅವನು ಈಗ ಯಾವುದೋ ಸಿನಿಮಾ ಹಾಡುಗಳನ್ನು ಹಾಡುಕೊಳ್ಳುತ್ತಾ ಅವರ ಮಾತುಗಳನ್ನು ನೆನಪಿಸಿಕೊಂಡು ನಗುತ್ತಾ ಮುಂದೆ ಸಾಗ್ತಾ ಇದ್ದ. ಎಂತಹ ಹುಚ್ಚು ಜನ! ರಾತ್ರಿ ಹೊತ್ತಲ್ಲಿ ಒಂಟಿಯಾಗಿ ಹೋದ್ರೆ ದೆವ್ವಗಳು ಬರ್ತಾವಂತೆ. ಈ ಊರಿನವರು ತುಂಬಾ ಪುಕ್ಕಳರ ರೀತಿ ಕಾಣಿಸ್ತಾ ಇದ್ದಾರೆ. ಆ ದೆವ್ವಗಳು ಏನಾದ್ರೂ ಈಗ ನನ್ನ ಎದುರುಗಡೆ ಬಂದ್ರೆ ನಾನು ಅದಕ್ಕೆ ಒಂದು ಗತಿ ಕಾಣಿಸ್ಬಿಡ್ತೀನಿ ಅಂದುಕೊಂಡು ನಗುತ್ತಾ ಹೋಗ್ತಾ ಇರ್ತಾನೆ. ರಾಮಣ್ಣ ಈಗ ಸುಮಾರು 5 ಕಿಲೋಮೀಟರ್ ಮುಂದೆ ಹೋಗಿದ್ದ. ಅಲ್ಲಿ ಸುತ್ತಮುತ್ತಲು ಪೂರ್ತಿ ಕತ್ತಲಾವರಿಸಿತ್ತು. ಆದ್ರೆ ರಾಮಣ್ಣ ಮಾತ್ರ ಅದ್ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲಿಲ್ಲ. ತನ್ನ ಹೆಂಡತಿ ಮಕ್ಕಳನ್ನು ನೆನೆಸಿಕೊಂಡು ತುಂಬಾ ಸಂತೋಷವಾಗಿ ಮನೆ ಕಡೆ ಹೊರಟಿದ್ದ. ಆ ರೀತಿ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಈಗ ನರಿಗಳ ಕೂಗು ತುಂಬಾ ಜೋರಾಗಿ ಕೇಳಿಸುತ್ತೆ. ಆ ಸುತ್ತಮುತ್ತಲಲ್ಲಿ ಎಲ್ಲೋ ನಾಯಿಗಳು ಕೂಡ ಅಳ್ತಾ ಇರೋ ಹಾಗೆ ಕೇಳಿಸ್ತಾ ಇತ್ತು. ರಾಮಣ್ಣ ಈಗ ಕೋಪ ಮಾಡ್ಕೊಳ್ತಾನೆ. ಈ ನಾಯಿ ನರಿಗಳಿಗೆ ಬೇರೆ ಕೆಲಸ ಕಾರ್ಯ ಇರೋದಿಲ್ವೋ ಏನೋ, ರಾತ್ರಿಯಲ್ಲೆಲ್ಲ ಈ ರೀತಿ ಕೂಗಾಡ್ತಾ ಇರ್ತವೆ. ಪಾಪ ಜನರು ಈ ದಾರಿಯಲ್ಲಿ ಬಂದ್ರೆ ಅವರನ್ನ ಹೆದರಿಸ್ತಾ ಇರ್ತವೆ ಅಂತ ಅವನು ಅಂದುಕೊಳ್ತಿದ್ದ. ಸುತ್ತಮುತ್ತಲು ಒಂದು ಚೂರು ಕೂಡ ಬೆಳಕಿರ್ಲಿಲ್ಲ. ಎಲ್ಲಾ ಕಡೆ ಕತ್ತಲು. ಆ ಸಣ್ಣ ದೀಪದ ಬೆಳಕಿನಲ್ಲಿಯೇ ರಾಮಣ್ಣ ಮುಂದೆ ಸಾಗ್ತಾ ಇದ್ದ. ಅವನಿಗೆ ಸ್ವಲ್ಪ ಕೂಡ ಭಯವಾಗ್ತಿರ್ಲಿಲ್ಲ. ಆದ್ರೆ ಆಗಲೇ ದೂರದಲ್ಲಿ ದಾರಿ ಮಧ್ಯೆ ಯಾರೋ ಒಬ್ಬ ಹೆಂಗಸು ನಿಂತಿದ್ಲು. ಆಕೆ ಕೈಯನ್ನು ಆಡಿಸುತ್ತಾ ಗಾಡಿ ನಿಲ್ಲಿಸಲು ಹೇಳ್ತಾಳೆ. ರಾಮಣ್ಣನಿಗೆ ಸರಿಯಾಗಿ ಏನೂ ಕಾಣಿಸ್ತಾ ಇರ್ಲಿಲ್ಲ. ಅವನು ಸ್ವಲ್ಪ ಹತ್ತಿರ ಹೋಗಿ ನೋಡಿದಾಗ್ಲೇ ಅವನಿಗೆ ಗೊತ್ತಾಗುತ್ತೆ ಆಕೆ ಒಬ್ಬ ಹೆಂಗಸು ಅಂತ. ಆಕೆಯ ವಯಸ್ಸು ಸುಮಾರು 30 ವರ್ಷ ಇರಬಹುದು. ಆಕೆ ತಲೆಯಲ್ಲಿ ಹೂವನ್ನು ಮುಡಿದು ಕೆಂಪು ಸೀರೆ ಉಟ್ಟು ದೊಡ್ಡ ಕುಂಕುಮ ಇಟ್ಕೊಂಡಿದ್ಲು. ಕೈ ತುಂಬಾ ಬಳೆಗಳ ಹಾಕೊಂಡಿದ್ಲು. ಆ ಹೆಂಗಸು ಗಾಡಿ ನಿಲ್ಲಿಸುವಂತೆ ಕೈ ಆಡಿಸ್ತಾ ಇದ್ಲು. ರಾಮಣ್ಣ ತಕ್ಷಣ ತನ್ನ ಗಾಡಿ ನಿಲ್ಲಿಸ್ತಾನೆ. ಸ್ವಾಮಿ, ನನ್ನನ್ನು ಸ್ವಲ್ಪ ಆ ಪಕ್ಕದ ಹಳ್ಳಿಯ ಬಳಿ ಇಳಿಸ್ತೀರಾ ಅಂತ ಕೇಳ್ತಾಳೆ ಆಕೆ. ರಾಮಣ್ಣ ಏನು ಮಾತನಾಡದೆ ಅವಳನ್ನು ನೋಡ್ತಾ ನಿಂತಿದ್ದ. ಸ್ವಾಮಿ, ನಿಮ್ಮನ್ನೇ ಕೇಳ್ತಾ ಇದ್ದೀನಿ, ಸ್ವಲ್ಪ ನನ್ನನ್ನು ನಿಮ್ಮ ಗಾಡಿ ಹತ್ತಿಸಿಕೊಂಡು ಅಲ್ಲಿಯವರೆಗೂ ಬಿಡಿ, ನಿಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾಳೆ. ಈಗ ರಾಮಣ್ಣ ಕೇಳ್ತಾನೆ, ಅದೆಲ್ಲ ಇರ್ಲಿ ಅಮ್ಮ, ಇಷ್ಟಕ್ಕೂ ಈ ಮಧ್ಯರಾತ್ರಿಯಲ್ಲಿ ಇಷ್ಟೊಂದು ಕತ್ತಲಲ್ಲಿ ನೀನು ಇಲ್ಲಿ ಏನ್ ಮಾಡ್ತಾ ಇದೀಯಾ? ಎಲ್ಲಿಗೆ ಹೋಗಿದ್ದೆ? ನಿನ್ನ ಜೊತೆ ಯಾರು ಕಾಣಿಸ್ತಾ ಇಲ್ವಲ್ಲ ಅಂತ ಕೇಳಿದ. ಆ ಮಹಿಳೆ ಹೇಳ್ತಾಳೆ, ಇಲ್ಲೇ ಪಕ್ಕದ ಊರಿನಲ್ಲಿ ನನ್ನ ಅಕ್ಕ ಇದ್ದಾಳೆ. ನಮ್ಮ ಅಕ್ಕನನ್ನು ನೋಡಿಕೊಂಡು ಬರುವಷ್ಟರಲ್ಲಿ ತುಂಬಾ ತಡವಾಗೋಯ್ತು. ನಾನು ಮನೆ ಬಿಡುವಾಗ ಇನ್ನು ಬೆಳಗ್ಗೆ ಇತ್ತು.
ನಾನು ನಡೆದುಕೊಂಡು ಹೊರಟೋಗೋಣ ಅಂತ ಅಂದುಕೊಂಡೆ. ಆದ್ರೆ ಈಗ ತುಂಬಾ ಕತ್ಲಾಗ್ಬಿಡ್ತು. ನಾಯಿಗಳು ನರಿಗಳು ಕೂಡ ತುಂಬಾ ಜೋರಾಗಿ ಕೂಗ್ತಾ ಇದ್ದಾವೆ. ಒಬ್ಬಳೇ ಹೋಗೋದಕ್ಕೆ ನನಗೆ ಭಯವಾಗ್ತಾ ಇದೆ. ದಯವಿಟ್ಟು ನನ್ನನ್ನು ನಿಮ್ಮ ಗಾಡಿಯಲ್ಲಿ ಹತ್ತಿಸಿಕೊಂಡು ಆ ಊರಿನ ಕಡೆ ಸ್ವಲ್ಪ ಇಳಿಸಿಬಿಡಿ ಅಂತ ಕೇಳ್ಕೊಳ್ತಾ ಇದ್ದು. ಆಕೆಯನ್ನು ನೋಡಿ ಅಯ್ಯೋ ಪಾಪ, ಒಂಟಿ ಹೆಂಗಸು ಹೆದರ್ಕೊಂಡಿದ್ದಾಳೆ ಅಂದುಕೊಂಡು ಅವಳನ್ನು ತನ್ನ ಗಾಡಿಯಲ್ಲಿ ಹತ್ತಿಸ್ಕೊಳ್ತಾನೆ. ಬಾಮ್ಮ, ಗಾಡಿಯಲ್ಲಿ ಕುಳಿತುಕೋ ಅಂತ ಹೇಳ್ತಾನೆ. ನಿಮ್ಮ ಊರು ಎಲ್ಲಿದೆ ಅಂತ ಕೇಳ್ತಾನೆ ರಾಮಣ್ಣ. ಇನ್ನು ಸ್ವಲ್ಪ ಮುಂದೆ ಇದೆ ಸ್ವಾಮಿ. ಇಲ್ಲಿಂದ ಸುಮಾರು 6 ಕಿಲೋಮೀಟರ್ ಹೋದರೆ ಅಲ್ಲಿ ಒಂದು ನದಿ ಸಿಗುತ್ತೆ. ಆ ಕಾಲುವೆ ದಾಟಿದರೆ ನನ್ನ ಊರು ಸಿಕ್ಕಿಬಿಡುತ್ತೆ ಅಂತ ಹೇಳ್ತಾಳೆ. ಅವರಿಬ್ಬರು ಮಾತನಾಡಿಕೊಳ್ಳುತ್ತಾ ಮುಂದೆ ಸಾಗ್ತಾ ಇರ್ಬೇಕಾದ್ರೆ ಆಕೆ ಕೇಳ್ತಾಳೆ, ಇಷ್ಟಕ್ಕೂ ನೀವು ಎಲ್ಲಿಂದ ಬರ್ತಾ ಇದ್ದೀರಾ ಅಂತ. ಆಗ ರಾಮಣ್ಣ ಹೇಳ್ತಾನೆ, ನಾನು ನನ್ನ ತಂಗಿಯನ್ನು ನೋಡಿಕೊಂಡು ಬರಲು ಹೋಗಿದ್ದೆ. ನನ್ನ ಮನೆಗೆ ವಾಪಸ್ ಹೋಗ್ತಾ ಇದ್ದೀನಿ. ಬರುವ ದಾರಿಯಲ್ಲಿ ಯಾರೋ ಕೆಲವು ಜನ ನನ್ನನ್ನು ನಿಲ್ಲಿಸಿ, ಈ ದಾರಿಯಲ್ಲಿ ಹೋಗ್ಬೇಡ, ಇಲ್ಲಿ ದೆವ್ವಗಳು ಇರ್ತವೆ ಅಂತ ಹೇಳಿದ್ರು. ಅಲ್ಲಿ ಮಾತನಾಡಿಕೊಂಡು ಬರುವಷ್ಟರಲ್ಲೇ ತುಂಬಾ ತಡವಾಗ್ಬಿಡ್ತು ಅಂತ ಹೇಳ್ತಾ ಇದ್ದಾರೆ. ಆ ಮಹಿಳೆ ಜೋರಾಗಿ ನಗ್ತಾಳೆ. ಏನು ದೆವ್ವಗಳ? ಅವರು ನಿಮಗೂ ಕೂಡ ಈ ವಿಷಯ ಹೇಳ್ಬಿಟ್ರ? ಆದರೂ ನೀವು ಇಲ್ಲಿಗೆ ಬಂದಿದ್ದೀರಾ? ಇಷ್ಟಕ್ಕೂ ದೆವ್ವಗಳು ಎಲ್ಲರ ಕಣ್ಣಿಗೂ ಕಾಣಿಸ್ತಾವ ಏನಾದ್ರೂನಾ? ನಿಮಗೆ ದೆವ್ವಗಳಂದ್ರೆ ಹೆದರಿಕೆ ಇಲ್ವಾ ಅಂತ ಕೇಳಿದ್ಲು. ಈಗ ಇಲ್ಲಮ್ಮ, ನನಗೆ ಆ ರೀತಿ ಏನೂ ಹೆದರಿಕೆ ಇಲ್ಲ. ಒಂದು ವೇಳೆ ನನ್ನ ಎದುರುಗಡೆ ಈಗ ದೆವ್ವ ಬಂದರೂ ನಾನು ಹೆದರ್ಕೊಳ್ಳೋದಿಲ್ಲ ಎಂದು ಇಬ್ಬರು ನಗುತ್ತಾ ಮಾತನಾಡ್ತಾ ಇರ್ತಾರೆ. ಹೌದಾ, ನೀವು ನಿಜವಾಗಿಯೂ ದೆವ್ವಗಳಿಗೆ ಭಯ ಪಡೋದಿಲ್ವಾ ಅಂತ ಆಕೆ ಜೋರಾಗಿ ನಗುತ್ತಾ ಕೇಳಿದ್ಲು. ಒಂದು ವೇಳೆ ನನಗೆ ಆ ರೀತಿ ಭಯ ಇದ್ದಿದ್ರೆ ನಾನು ಈ ದಾರಿಯಲ್ಲಿ ಯಾಕೆ ಬರ್ತೀನಿ ಹೇಳು? ನನ್ನ ಕತೆ ಬಿಡು, ನಾನು ಗಂಡಸು. ಆದ್ರೆ ಈ ದಾರಿಯಲ್ಲಿ ನೀನು ಒಂಟಿಯಾಗಿ ಬರ್ತಾ ಇದೆಯಲ್ಲ, ನಿನಗೆ ಭಯ ಆಗ್ತಾ ಇಲ್ವಾ ಅಂತ ಕೇಳ್ದ ರಾಮಣ್ಣ. ಈಗ ಮಹಿಳೆ ಜೋರಾಗಿ ನಗುತ್ತಾ, ನಾನೇ ಒಂದು ದೊಡ್ಡ ದೆವ್ವ, ಬೇರೆ ದೆವ್ವಗಳನ್ನು ನೋಡಿ ನಾನು ಯಾಕೆ ಭಯ ಪಡ್ತೀನಿ ಅಂತ ನಕ್ಕಿದ್ಲು. ಸರಿ ಬಿಡು, ಒಳ್ಳೆ ತಮಾಷೆಯಾಗಿ ಮಾತನಾಡ್ತೀಯ. ನಿಜ ಹೇಳು, ನಿನಗೆ ದೆವ್ವಗಳಂದ್ರೆ ಭಯ ಇದೆಯಾ ಇಲ್ವಾ ಅಂತ ಕೇಳಿದಾಗ, ಎಷ್ಟು ಸಾರಿ ಹೇಳಬೇಕು ಸ್ವಾಮಿ ನಿಮ್ಗೆ, ನಾನೇ ಒಂದು ದೊಡ್ಡ ದೆವ್ವ ಎಂದು ಅವಳು ಜೋರಾಗಿ ವಿಚಿತ್ರವಾಗಿ ನಗ್ತಾ ಇದ್ಲು. ಈಗ ರಾಮಣ್ಣ, ನಾನು ಕೇಳಿದ್ದಕ್ಕೆ ಮಾತ್ರ ಸರಿಯಾಗಿ ಉತ್ತರ ಕೊಡು. ಈ ರೀತಿ ಎಲ್ಲ ಮಾತನಾಡಬೇಡ. ಇಷ್ಟಕ್ಕೂ ನೀನು ಭಯ ಪಡ್ತೀಯಾ ಇಲ್ವಾ ಅಂತ ಇನ್ನೊಂದು ಸಾರಿ ಕೇಳ್ತಾನೆ. ನಾನು ಯಾಕೆ ಭಯ ಪಡಬೇಕು? ಹೆಂಗಸರೇ ದೆವ್ವಗಳಲ್ವಾ? ನಮ್ಮನ್ನು ನೋಡಿದರೆ ನಮಗೆ ಭಯವಾಗುತ್ತದಾ ಏನಾದ್ರೂ ಅಂತ ಹೇಳ್ತಿರ್ಬೇಕಾದ್ರೆ ರಾಮಣ್ಣ ಕೂಡ ನಗುತ್ತಾ, ಸರಿಯಾದ ಮಾತು ಹೇಳಿದೆ. ಯಾರು ಕೂಡ ನಿನ್ನಷ್ಟು ಧೈರ್ಯವಾಗಿ ಈ ಮಾತುಗಳನ್ನು ಒಪ್ಕೊಳ್ಳೋದಿಲ್ಲ ಅಂತ ತನ್ನ ಮನಸ್ಸಿನಲ್ಲೇ ಅಂದುಕೊಳ್ತಿದ್ದ. ಸತ್ಯವನ್ನು ಎಲ್ಲರೂ ಒಪ್ಕೋಬೇಕು, ಅದರಲ್ಲಿ ಏನಿದೆ ಹೇಳಿ? ನಾನು ಯಾವಾಗ್ಲೂ ಸತ್ಯನೇ ಹೇಳ್ತೀನಿ ಅಂತಾಳೆ. ಇದೇನು ನನ್ನ ಮನಸ್ಸಿನಲ್ಲಿ ಅಂದುಕೊಂಡ ವಿಷಯ ಇವಳಿಗೆ ಹೇಗೆ ಗೊತ್ತಾಯಿತು ಅಂದುಕೊಂಡು ಈ ಮಹಿಳೆ ಜೊತೆ ಸ್ವಲ್ಪ ಹುಷಾರಾಗಿರ್ಬೇಕು ಅಂದುಕೊಳ್ತಾನೆ. ಅವರಿಬ್ಬರು ಅದೇ ರೀತಿ ಮಾತನಾಡಿಕೊಳ್ತಾ ಮುಂದೆ ಸಾಗ್ತಾ ಇರ್ಬೇಕಾದ್ರೆ ಒಂದು ದೊಡ್ಡ ಹುಣಸೆ ಮರ ಕಾಣಿಸುತ್ತೆ. ಆ ಮರದ ಹತ್ತಿರ ಹೋಗ್ತಾ ಇರ್ಬೇಕಾದ್ರೆ ತಕ್ಷಣ ಎತ್ತುಗಳು ಅಲ್ಲೇ ನಿಂತು ಬಿಡ್ತವೆ. ರಾಮಣ್ಣ ಈಗ ಎತ್ತುಗಳನ್ನು ಹೊಡಿತಾ ಇದ್ದ, ಆದ್ರೂ ಗಾಡಿ ಮಾತ್ರ ಮುಂದೆ ಸಾಗ್ಲಿಲ್ಲ. ಇದೇನಾಯ್ತು? ಇಷ್ಟೊತ್ತು ಎಲ್ಲ ಚೆನ್ನಾಗಿಯೇ ಇತ್ತು ತಾನೆ, ಸಡನ್ ಆಗಿ ಇವುಗಳಿಗೆ ಏನಾಗೋಯ್ತು? ಈ ಮಧ್ಯ ದಾರಿಯಲ್ಲಿ ಈ ರೀತಿ ಯಾಕೆ ನಿಂತು ಬಿಟ್ಟಿದ್ದಾವೆ ಅಂದುಕೊಳ್ತಾನೆ. ಆ ಎತ್ತುಗಳು ದಾರಿ ಮಧ್ಯೆ ಏನನ್ನೋ ನೋಡಿ ಅವು ಮುಂದೆ ಸಾಗದೆ ಅಲ್ಲೇ ನಿಂತು ಬಿಟ್ಟಿದ್ವು. ಆದರೆ ರಾಮಣ್ಣನಿಗೆ ಇದ್ಯಾವುದು ಅರ್ಥವಾಗ್ಲಿಲ್ಲ. ಅವನು ಎತ್ತುಗಳನ್ನು ಜೋರಾಗಿ ಹೊಡಿತಾ ಇದ್ದ. ಸ್ವಲ್ಪ ಸಮಯಕ್ಕೆ ಆ ಎತ್ತುಗಳು ಈಗ ಜೋರಾಗಿ ಮುಂದೆ ಸಾಗ್ತವೆ. ಆಗ ರಾಮಣ್ಣ ಹೇಳ್ತಾನೆ, ಇವುಗಳಿಗೆ ಏನಾಗೋಗುತ್ತೋ ಏನೋ, ನನಗೆ ಗೊತ್ತಾಗ್ತಾ ಇಲ್ಲ, ಯಾಕೆ ಈ ರೀತಿ ಮಾಡ್ತಾ ಇದ್ದಾವೆ ಅಂತ. ಆಗಲೇ ಆ ಮಹಿಳೆ ಹೇಳ್ತಾಳೆ, ಯಾವುದಾದರೂ ದೆವ್ವಗಳು ನಿಮ್ಮ ಗಾಡಿಯನ್ನು ಅಡ್ಡಗಟ್ಟಿ ನಿಲ್ಲಿಸ್ತಾ ಇದ್ದಾವೇನೋ ಅಂತ. ಸುಮ್ನಿರಮ್ಮ, ನೀನು ಏನು ಅಂತ ಹೇಳ್ತಾ ಇದೀಯಾ? ಈ ಕಾಲದಲ್ಲಿ ದೆವ್ವ ಭೂತ ಅದೆಲ್ಲ ಇರೋದಿಲ್ಲ. ಇಲ್ಲೆಲ್ಲ ಯಾರು ನೋಡಿದರೂ ದೆವ್ವಗಳ ಬಗ್ಗೆನೇ ಮಾತನಾಡ್ತಾ ಇರ್ತಾರೆ. ಯಾಕೆ ನಿಮಗೆಲ್ಲ ಆ ದೆವ್ವಗಳಂದ್ರೆ ಅಷ್ಟೊಂದು ಇಷ್ಟನಾ? ಇಲ್ಲಪ್ಪ, ನಾನೇ ದೆವ್ವ ಅಂತ ನಿನಗೆ ಮೊದಲೇ ಹೇಳಿದ್ದೀನಿ ತಾನೆ. ಆದ್ರೂ ನಿನಗೆ ದೆವ್ವ ಅಂದ್ರೆ ಇಷ್ಟನಾ ಅಂತ ಬೇರೆ ಕೇಳ್ತಾ ಇದೀಯಾ? ಮುಂದೆ ನೋಡಿಕೊಂಡು ಗಾಡಿ ಓಡಿಸು, ನನ್ನನ್ನು ನೋಡ್ಬೇಡ. ನನ್ನನ್ನು ಏನ್ ನೋಡ್ತೀಯಾ ಅಂತ ಹೇಳ್ತಾಳೆ. ಈಗ ರಾಮಣ್ಣ ನಿಧಾನವಾಗಿ ಗಾಡಿ ಓಡಿಸ್ತಾ ಇದ್ದ. ಈಗ ಸ್ವಲ್ಪ ಮುಂದೆ ಒಂದು ದೊಡ್ಡ ಕಾಲುವೆ ದಾಟಬೇಕಾದ ಸಮಯ ಬಂದಿತ್ತು. ಆ ಕಾಲುವೆ ತುಂಬಾ ದೊಡ್ಡದಾಗಿತ್ತು. ಆದ್ರೆ ಅಲ್ಲಿ ನೀರು ಇರ್ಲಿಲ್ಲ, ಅದು ಒಣಗಿ ಹೋಗಿತ್ತು. ಅಲ್ಲಲ್ಲಿ ಮುಳ್ಳು ಗಿಡ ಬೆಳೆದು ತುಂಬಾ ಭಯಾನಕವಾಗಿ ಕಾಣಿಸ್ತಾ ಇತ್ತು. ಎತ್ತುಗಳು ನಿಧಾನವಾಗಿ ಆ ಕಾಲುವೆಯೊಳಗೆ ಇಳಿದಿದ್ವು. ಆ ಕಾಲುವೆಯಲ್ಲಿ ಎತ್ತುಗಳು ನಡೀತಾ ಇರಬೇಕಾದ್ರೆ ಎತ್ತಿನ ಬಂಡಿಯಲ್ಲಿ ಹಿಂದುಗಡೆ ಯಾರೋ ನರಳ್ತಾ ಇರುವ ಶಬ್ದ ಕೇಳಿಸ್ತಿತ್ತು. ಇದೇನು ಶಬ್ದ ಈ ರೀತಿ ಕೇಳಿಸ್ತಾ ಇದೆ? ಇಷ್ಟೊತ್ತು ಈ ಸೌಂಡ್ ಇರ್ಲಿಲ್ವಲ್ಲ ಅಂತ ರಾಮಣ್ಣ ನಿಧಾನವಾಗಿ ಹಿಂದೆ ತಿರುಗಿ ನೋಡ್ತಾನೆ.
ಆ ಹೆಂಗಸರು ವಿಚಿತ್ರವಾಗಿ ಕುಳಿತುಕೊಂಡು ಕೂದಲನ್ನು ಬಿಟ್ಟುಕೊಂಡು ವಿಚಿತ್ರವಾಗಿ ಶಬ್ದ ಮಾಡ್ತಾ ಇದ್ಲು. ಅವಳ ಮುಖ ಕಾಣಿಸ್ತಾ ಇರಲಿಲ್ಲ. ಅವಳ ಕೂದಲೆಲ್ಲ ಅವಳ ಮುಖದ ಮೇಲೆ ಬಿದ್ದಿತ್ತು. ಆ ಕಾಲುವೆ ದಾಟುವವರೆಗೂ ಆ ಶಬ್ದಗಳು ಅದೇ ರೀತಿ ಕೇಳಿಸ್ತಾ ಇದ್ವು. ಈಗ ಆ ಕಾಲುವೆ ದಾಟ್ತಾ ಇರ್ಬೇಕಾದ್ರೆ ಆ ಮಹಿಳೆ ಇದ್ದಕ್ಕಿದ್ದ ಹಾಗೆ ಜೋರಾಗಿ ಅಳಲು ಶುರು ಮಾಡ್ತಾಳೆ. ರಾಮಣ್ಣ ಸ್ವಲ್ಪ ಗಾಬರಿ ಆಗ್ತಾನೆ. ಅವನ್ ಅಂದುಕೊಳ್ತಾನೆ, ಈ ಹೆಂಗಸು ನನ್ನನ್ನು ಹೆದರಿಸಲು ಈ ರೀತಿ ಎಲ್ಲ ನಾಟಕ ಮಾಡ್ತಿದ್ದಾಳೆ ಅಂತ. ಏನಾಯ್ತಮ್ಮ ನಿನಗೆ? ಯಾಕೆ ನೀನು ಈ ರೀತಿ ಆಳ್ತಾ ಇದೀಯಾ? ಇಷ್ಟೊತ್ತು ಚೆನ್ನಾಗೇ ಇದೆಯಲ್ಲ, ಇದ್ದಕ್ಕಿದ್ದ ಹಾಗೆ ನಿನಗೇನಾಗೋಯ್ತು ಅಂತ ಕೇಳ್ತಾನೆ. ಆದ್ರೆ ಅವಳು ಮಾತ್ರ ಏನು ಹೇಳ್ತಾ ಇರ್ಲಿಲ್ಲ. ಈಗ ರಾಮಣ್ಣ ಮತ್ತೆ ಆಕೆಯನ್ನು ಕೇಳಿದ್ದ. ಈಗ ಅವಳು ತಲೆ ಎತ್ತಿ ನೋಡುತ್ತಾ ತುಂಬಾ ದುಃಖದಿಂದ, ಈ ಕಾಲುವೆಯಲ್ಲಿ ನನ್ನ ಗಂಡ ಬಿದ್ದು ಸತ್ತು ಹೋದ ಅಂತ ಹೇಳ್ತಾಳೆ. ಅವನನ್ನು ನೋಡಲು ನಾನು ಪ್ರತಿ ರಾತ್ರಿ ಇಲ್ಲಿಗೆ ಬರ್ತೀನಿ. ಅವನು ನನಗಾಗಿ ಮಲ್ಲಿಗೆ ಹೂ ತಂದು ಇಲ್ಲೇ ಕಾಯ್ತಾ ಇರ್ತಾನೆ. ಆದ್ರೆ ಯಾಕೋ ಈ ರಾತ್ರಿ ನನ್ನ ಗಂಡ ನನಗೆ ಕಾಣಿಸ್ತಾ ಇಲ್ಲ ಅಂತ ಹೇಳಿ ಜೋರಾಗಿ ಅಳೋದಕ್ಕೆ ಶುರು ಮಾಡ್ತಾಳೆ. ಅಷ್ಟೊತ್ತು ಧೈರ್ಯವಾಗಿ ಇದ್ದ ರಾಮಣ್ಣ ಆಕೆಯ ಮಾತುಗಳನ್ನು ಕೇಳಿ ಅವನಿಗೆ ಸ್ವಲ್ಪ ಭಯ ಶುರುವಾಗಿತ್ತು. ನೀನು ಏನ್ ಮಾತಾಡ್ತಾ ಇದೀಯಾ? ನಿನ್ನ ಗಂಡ ಯಾವಾಗ ಸತ್ತು ಹೋಗಿದ್ದ? ಸತ್ತು ಹೋದವನು ಇಲ್ಲಿ ಹೇಗೆ ಬರಲು ಸಾಧ್ಯ? ಅವನು ನಿನಗಾಗಿ ಪ್ರತಿದಿನ ಇಲ್ಲಿಗೆ ಬರೋದಂದ್ರೆ ಏನು? ಇಷ್ಟಕ್ಕೂ ನೀನು ಏನ್ ಮಾತಾಡ್ತಾ ಇದೀಯಾ? ಹೌದು, ನಾನು ನನ್ನ ಗಂಡನಿಗಾಗಿ ಎದುರು ನೋಡ್ತಾ ಇದ್ದೀನಿ ಎಂದು ಅವಳು ತನ್ನ ತಲೆ ಎತ್ತಿ ರಾಮಣ್ಣನನ್ನು ನೋಡ್ತಾಳೆ. ಅವಳ ಮುಖ, ಅವಳ ರೂಪ ಈಗ ತುಂಬಾ ಭಯಂಕರವಾಗಿತ್ತು. ರಾಮಣ್ಣ ಅವಳ ರೂಪವನ್ನು ನೋಡಿ ಜೋರಾಗಿ ಕಿರಿಚಿಕೊಳ್ತಾನೆ. ಈಗ ಎತ್ತುಗಳು ಕೂಡ ಜೋರಾಗಿ ಕೂಗುತ್ತಾ ಅವು ಜೋರಾಗಿ ಓಡೋದಕ್ಕೆ ಶುರು ಮಾಡಿದ್ವು. ಅವಳೊಬ್ಬ ಪಿಸಾಚಿ. ಅವಳನ್ನು ನೋಡಲು ತುಂಬಾ ಭಯಾನಕವಾಗಿದ್ಲು. ಅವಳ ಕಣ್ಣುಗಳು ಹೊರಗೆ ಬಂದಿದ್ವು. ಅವಳ ನಾಲಿಗೆ ತುಂಬಾ ಉದ್ದವಾಗಿ ಚಾಚಿತ್ತು. ಅವಳ ಮುಖವೆಲ್ಲ ಬೆಳ್ಳಗೆ ಬಿಳಿಸ್ಕೊಂಡಿತ್ತು. ಅವಳ ಕಣ್ಣುಗಳು ಕೆಂಪುಗೆ ರಕ್ತ ಕಕ್ತಾ ಇದ್ವು. ನೋಡಲೆ ಅವಳು ತುಂಬಾ ಭಯಾನಕವಾಗಿ ಕಾಣಿಸ್ತಾ ಇದ್ಲು. ರಾಮಣ್ಣನನ್ನು ನೋಡಿ, ಇಲ್ಲೇ ನನ್ನ ಗಂಡ ಸತ್ತು ಹೋದ, ಅವನಿಗಾಗಿ ನಾನು ಇಲ್ಲಿ ಬಂದಿರೋದು ಅಂತ ಹೇಳ್ತಿದ್ಲು. ನೋಡ್ತಾ ಇದ್ದ ಹಾಗೆ ರಾಮಣ್ಣನನ್ನು ನೋಡಿ, ನೀನೇ ನನ್ನ ಗಂಡ, ನೀನು ನನಗಾಗಿ ಮಲ್ಲಿಗೆ ಹೂಗಳನ್ನು ತಂದಿದ್ದೀಯಾ, ನೀನು ನನ್ನ ಜೊತೆಯಲ್ಲಿ ಬಾ, ನಾವಿಬ್ರು ಸೇರಿ ಹಾಯಾಗಿ ಇರೋಣ ಅಂತ ಹೇಳ್ತಾಳೆ. ಈಗ ಅವಳು ಜೋರಾಗಿ ಕೂಗುತ್ತಾ ಎತ್ತಿನ ಗಾಡಿಯನ್ನು ಹಿಂದೆ ತಿರುಗಿಸು ಅಂತ ಹೇಳಿದ್ಲು. ರಾಮಣ್ಣನಿಗೆ ಏನು ಅರ್ಥವಾಗ್ಲಿಲ್ಲ. ಅವನಿಗೆ ಏನು ಮಾಡಬೇಕೋ ಗೊತ್ತಾಗ್ತಿರ್ಲಿಲ್ಲ. ಅವಳನ್ನು ನೋಡಿ ಅವನು ಗಡಗಡ ನಡುಗ್ತಾ ಇದ್ದ. ಅವನ ಬಾಯಿಂದ ಮಾತೇ ಬರ್ತಿರ್ಲಿಲ್ಲ. ಅವನಿಗೆ ಕಿರುಚಲು ಕೂಡ ಸಾಧ್ಯವಾಗ್ಲಿಲ್ಲ. ಸ್ವಲ್ಪ ಸಮಯಕ್ಕೆ ತನ್ನನ್ನು ತಾನು ಕಂಟ್ರೋಲ್ ಮಾಡಿಕೊಂಡು ಅವನು ಸ್ವಲ್ಪ ಧೈರ್ಯ ತಂದುಕೊಂಡು ಜೋರಾಗಿ ಕೂಗಿ ಹೇಳ್ತಾನೆ, ಯಾರೇ ನೀನು? ನನ್ನ ಗಾಡಿಯಲ್ಲಿ ಹತ್ತಿ ಈಗ ಈ ರೀತಿ ಬದಲಾಗ್ಬಿಟ್ಟಿದ್ಯಾ? ನೀನು ಹತ್ತಲು ನಿನಗೆ ನನ್ನ ಗಾಡಿನೇ ಸಿಕ್ತಾ? ಮೊದಲು ನನ್ನ ಗಾಡಿಯಿಂದ ಕೆಳಗೆ ಇಳಿ ಎಂದು ಕೋಪವಾಗಿ ಹೇಳ್ತಾನೆ. ಎಲ್ಲಿಗೋ ನಾನು ಇಳಿದು ಹೋಗೋದು? ನಿನ್ನ ಗಾಡಿ ಹತ್ತಿದ್ದು, ನಿನ್ನ ಹಿಂದೆ ಬಂದಿದ್ದು ನಿನ್ನನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗೋದಕ್ಕೆ. ನಾನು ಇಳಿದು ಒಬ್ಬಳೇ ಹೋಗೋದಕ್ಕಲ್ಲ. ನೀನು ನನ್ನ ಗಂಡ, ನೀನು ನನ್ನ ಜೊತೆಯಲ್ಲೇ ಬರಬೇಕು ಎಂದು ಅವಳು ರಾಮಣ್ಣನನ್ನು ನೋಡಿ ಭಯಾನಕವಾಗಿ ಕಿರುಚಾಡ್ತಾ ಇದ್ಲು. ರಾಮಣ್ಣ ಈಗ ಹೆದರಿಕೊಂಡು ಅವನು ಮುಂದೆ ಜರುಗಿಕೊಳ್ತಾ ಇದ್ದ. ಈಗ ಅವಳು ಕೂಡ ನಿಧಾನವಾಗಿ ಅವನ ಹತ್ತಿರ ಬರ್ತಾ ಇದ್ಲು. ನೀನು ನನ್ನ ಹತ್ತಿರ ಬರಬೇಡ, ಇಲ್ಲಿಂದ ದೂರ ಹೋಗು ಅಂತ ಅವನು ಹೇಳ್ತಾನೆ. ನಿನಗೆ ಕೈ ಮುಗಿದಿನಮ್ಮ ತಾಯಿ, ದಯವಿಟ್ಟು ಇಲ್ಲಿಂದ ಹೊರಟು ಹೋಗು ಅಂತ ಹೇಳಿದ್ದ. ಆದ್ರೆ ಆ ಪಿಸಾಚಿ ವಿಚಿತ್ರವಾಗಿ ನಗ್ತಾ ಇತ್ತು. ಆ ದಾರಿಯಲ್ಲಿ ಆ ಗಾಡಿ ಬಿಟ್ರೆ ಬೇರೆ ಯಾವ ಗಾಡಿಗಳು ಕಾಣಿಸ್ತಾ ಇರ್ಲಿಲ್ಲ. ಅವನಿಗೆ ಸಹಾಯ ಮಾಡಲು ಅಲ್ಲಿ ಯಾವ ನರಪಿಳ್ಳೆಯೂ ಕಾಣಿಸ್ತಾ ಇರ್ಲಿಲ್ಲ. ಆ ಊರಿನವರ ಮಾತುಗಳನ್ನು ಕೇಳದೆ ನಾನು ತುಂಬಾ ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಂತ ಈಗ ರಾಮಣ್ಣ ಅಂದ್ಕೊಳ್ತಾ ಇದ್ದ. ಅವನು ಭಯದಿಂದ ಬೆವರ್ತಾ ಇದ್ದ. ಆದರೆ ಈ ಪಿಸಾಚಿನಿಯಿಂದ ಹೇಗೆ ತಪ್ಪಿಸ್ಕೊಳ್ಬೇಕು ಅಂತ ಕೂಡ ಯೋಚಿಸ್ತಿದ್ದ. ಈಗ ಪಿಸಾಚಿ ರಾಮಣ್ಣನ ಬಳಿ ಬಂದು ಅವನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಅವನನ್ನು ಗಾಡಿಯಿಂದ ಎಳೆದುಕೊಂಡು ಹೋಗಲು ಶುರು ಮಾಡ್ತಾಳೆ. ಆದ್ರೆ ರಾಮಣ್ಣ ತನ್ನ ಎತ್ತುಗಳಿಗೆ ಕಟ್ಟಿದ್ದ ಹಗ್ಗಗಳನ್ನು ಗಟ್ಟಿಯಾಗಿ ಹಿಡ್ಕೊಳ್ತಾನೆ. ಅವನ ಎತ್ತುಗಳನ್ನು ಜೋರಾಗಿ ಓಡಿಸ್ತಾ ಇದ್ದ. ಈಗ ಆ ಎತ್ತಿನ ಗಾಡಿ ಆ ಕಾಲುವೆಯನ್ನು ದಾಟಿ ರೋಡಿನ ಮೇಲೆ ಹತ್ತಿತು. ಆ ಪಿಸಾಚಿ ಅವನ ಕೈಯನ್ನು ಹಿಡಿದುಕೊಂಡೇ ಇದ್ಲು. ಅವನ ಕೈಗಳು ನಡುಗ್ತಾ ಇದ್ವು. ಆದರೂ ರಾಮಣ್ಣ ಹಗ್ಗ ಬಿಡದೆ ಗಟ್ಟಿಯಾಗಿ ಹಿಡಿದುಕೊಂಡಿದ್ದ. ಅವನು ಯೋಚಿಸ್ತಾ ಇದ್ದ, ಹೇಗಾದ್ರೂ ಮಾಡಿ ನಾನು ಈ ದಿನ ಈ ಪಿಸಾಚಿಯಿಂದ ತಪ್ಪಿಸ್ಕೋಬೇಕು ಅಂತ. ಅವನು ತನ್ನ ಎಲ್ಲ ಧೈರ್ಯವನ್ನು ಒಟ್ಟುಗೂಡಿಸಿಕೊಂಡು ಅವಳ ಮುಖವನ್ನು ನೋಡಿದ ಏನೋನೋ ಹೇಳಲು ಶುರು ಮಾಡ್ತಾನೆ. ಸಣ್ಣ ವಯಸ್ಸಿನಲ್ಲಿ ರಾಮಣ್ಣ ಅವರ ತಾತ ಮತ್ತು ತಂದೆ ಹೇಳಿದ ಮಾತುಗಳು ಅವನಿಗೆ ಈಗ ನೆನಪು ಬಂದಿದ್ವು. ಅವರು ಹೇಳ್ತಾ ಇದ್ರು, ಯಾವತ್ತಾದ್ರೂ ಈ ರೀತಿ ಪರಿಸ್ಥಿತಿ ಎದುರಾದಾಗ ಆ ದೆವ್ವಗಳಿಗೆ ಕೆಟ್ಟ ಮಾತುಗಳನ್ನು ಮಾತನಾಡಿದ್ರೆ ಮಾತ್ರ ಅವುಗಳು ಅಲ್ಲಿಂದ ಹೊರಟೋಗ್ತವೆ ಎನ್ನುವ ಮಾತುಗಳು ಅವನು ನೆನಪಿಸ್ಕೊಳ್ತಾನೆ. ರಾಮಣ್ಣ ಎಷ್ಟೋ ದೈವ ಭಕ್ತನಾಗಿದ್ದ.
ಅವನು ಯಾವತ್ತೂ ಯಾರಿಗೂ ಕೆಟ್ಟದಾಗಿ ಒಂದು ಮಾತು ಕೂಡ ಮಾತಾಡಿರಲಿಲ್ಲ. ಆದ್ರೆ ಈಗ ಅವನ ಬದುಕು ಉಳಿಯಬೇಕಾದ್ರೆ ಅವನು ಕೆಟ್ಟ ಮಾತುಗಳನ್ನು ಮಾತಾಡಲೇಬೇಕಾಗಿತ್ತು. ಆಗಲೇ ರಾಮಣ್ಣ ಆ ಪಿಸಾಚಿಯನ್ನು ನೋಡಿ ಅವಳನ್ನು ಕೆಟ್ಟದಾಗಿ ಬಯೋದಕ್ಕೆ ಶುರು ಮಾಡ್ತಾನೆ. ಈಗ ಆ ಭಯಾನಕವಾದ ಆತ್ಮ ಭಯಂಕರವಾಗಿ ಕೂಗುತ್ತಾ, ಏಯ್ ಸಾಕು ನಿಲ್ಸು, ಯಾಕೆ ಆ ರೀತಿ ಬೈತಾ ಇದೀಯಾ ನನ್ನನ್ನ, ನಾನು ನಿನಗೆ ಏನು ಮಾಡಿದ್ದೀನಿ ಅಂತ ಕೇಳ್ತಾ ಇದ್ಲು. ಆದರೆ ರಾಮಣ್ಣ ಮಾತ್ರ ನಿಲ್ಲಿಸದೆ ಅವನೀಗ ನೆನಪಿದ್ದ ಕೇಳಿದ್ದ ಎಲ್ಲಾ ಕೆಟ್ಟ ಮಾತುಗಳನ್ನು ಹೇಳ್ತಾ ಇದ್ದ. ಅವನ ಮಾತುಗಳಿಗೆ ತಾಳಲಾರದೆ ಆ ಪ್ರೇತ ಈಗ ಆ ಗಾಡಿಯಿಂದ ನಿಧಾನವಾಗಿ ಹಿಂದೆ ಸರಿಯಲು ಆರಂಭಿಸುತ್ತೆ. ಅವಳು ಈಗ ಆ ಗಾಡಿಯನ್ನು ಬಿಟ್ಟು ಕೆಳಗೆ ಜಿಗಿದು ಬಿಡುತ್ತಾಳೆ. ಏನು, ನೀನು ನನ್ನನ್ನು ಅಷ್ಟೊಂದು ಕೆಟ್ಟದಾಗಿ ಬೈತಾ ಇದೀಯಾ? ನಿನ್ನ ಬಾಯಿಂದ ಮಾತುಗಳನ್ನು ನಿಲ್ಲಿಸಿದ ಮರುಕ್ಷಣವೇ ನಾನು ನಿನ್ನನ್ನು ಸಾಯಿಸ್ಬಿಡ್ತೀನಿ ಅಂತ ಆ ಪಿಸಾಚಿ ಅವನ ಹಿಂದೆನೆ ಬರಕ್ಕೆ ಶುರು ಮಾಡ್ತಾಳೆ. ರಾಮಣ್ಣ ಅವನು ತನ್ನ ಗಾಡಿಯನ್ನು ಜೋರಾಗಿ ಓಡಿಸ್ತಾ ಅವನು ತನ್ನ ಮಾತುಗಳನ್ನು ನಿಲ್ಲಿಸದೆ ಆ ಪಿಸಾಚಿಯನ್ನು ಕೆಟ್ಟದಾಗಿ ಬೈತಾ ಅಲ್ಲಿಂದ ಜೋರಾಗಿ ಹೋಗಲು ಶುರು ಮಾಡ್ತಾನೆ. ಆ ರೀತಿ ಅವನು ಹೋಗ್ತಾ ಇರ್ಬೇಕಾದ್ರೆ ಸ್ವಲ್ಪ ದೂರ ಹೋದ್ಮೇಲೆ ಅಲ್ಲಿ ಒಂದು ಬೇವಿನ ಮರ ಕಾಣಿಸುತ್ತೆ. ಆ ಬೇವಿನ ಮರದ ಕೆಳಗೆ ಒಂದು ಸಣ್ಣ ಕಾಳಿಕಾ ದೇವಿಯ ವಿಗ್ರಹವಿತ್ತು. ರಾಮಣ್ಣ ಈಗ ಸ್ವಲ್ಪ ಕೂಡ ಯೋಚಿಸದೆ ತಕ್ಷಣ ಆ ದೇವಿಯ ಮುಂದೆ ಗಾಡಿ ನಿಲ್ಲಿಸಿ ಆ ವಿಗ್ರಹದ ಮುಂದೆ ಹೋಗಿ ಕುಳಿತು, ಅಮ್ಮ ನನ್ನನ್ನು ಕಾಪಾಡು ಅಂತ ಕೇಳ್ಕೊಳ್ತಾನೆ. ಆ ಪಿಸಾಚಿ ಅವನ ಹಿಂದೆ ಅಲ್ಲಿಯವರೆಗೂ ಬಂದು ದೇವಿಯ ವಿಗ್ರಹ ನೋಡಿ ತಕ್ಷಣ ಅಲ್ಲೇ ನಿಂತು ಹೋಗ್ತಾಳೆ. ಅದು ಈಗ ಅಲ್ಲೇ ನಿಂತುಕೊಂಡು ಅವನು ಯಾವಾಗ ಹೊರಗೆ ಬರ್ತಾನೆ ಅಂತ ಕಾಯ್ತಾ ಇತ್ತು. ಆದರೆ ರಾಮಣ್ಣ ಸೂರ್ಯ ಹುಟ್ಟುವವರೆಗೂ ಇಲ್ಲಿಂದ ಹೋಗಬಾರದು ಅಂತ ಆ ಮೂರ್ತಿಯ ಬಳಿಯೇ ಕುಳಿತುಕೊಂಡಿದ್ದ. ಏಯ್, ನೀನು ಹೊರಗೆ ಬರುವವರೆಗೂ ನಾನು ಹೋಗೋದಿಲ್ಲ ಅಂತ ಆ ದೆವ್ವ ಈಗ ಎತ್ತಿನ ಬಂಡಿಯನ್ನು ಹತ್ತಿ ಕುಳಿತುಕೊಳ್ಳುತ್ತೆ. ರಾಮಣ್ಣ ಅವನು ತುಂಬಾ ಹೆದರಿಕೊಳ್ತಿದ್ದ. ದೇವಿಯ ಶ್ರೀರಕ್ಷೆ ನನಗಿದೆ, ಆದ್ದರಿಂದಲೇ ಈ ದಾರಿಯಲ್ಲಿ ಈ ಕಾಡಿನಲ್ಲಿ ನನಗೆ ಆ ತಾಯಿ ಸಿಕ್ಕಿದ್ದಾಳೆ ಎಂದು ಅವನು ಆ ದೇವಿಯ ಪಾದದ ಬಳಿ ಇರುವ ಕುಂಕುಮವನ್ನು ತನ್ನ ಹಣೆಗೆ ಮತ್ತು ತನ್ನ ಮೈ ಕೈಗೆ ಹಚ್ಕೊಳ್ತಾನೆ. ಸ್ವಲ್ಪ ಕುಂಕುಮವನ್ನು ಎತ್ತುಗಳಿಗೆ ಮತ್ತು ಗಾಡಿಯ ಮೇಲೆ ಕೂಡ ಹಾಕ್ತಾನೆ. ಕುಂಕುಮವನ್ನು ಗಾಡಿ ಮೇಲೆ ಹಾಕಿದ್ದ ತಕ್ಷಣ ಆ ಪಿಸಾಚಿ ಆರಿ ಹೋಗಿ ಅಷ್ಟು ದೂರ ಬೀಳ್ತಾಳೆ. ಇದನ್ನು ನೋಡಿ ರಾಮಣ್ಣನಿಗೆ ಈಗ ಸ್ವಲ್ಪ ಧೈರ್ಯ ಬಂದಿತ್ತು. ಈಗ ರಾಮಣ್ಣ ತನ್ನ ಗಾಡಿಯನ್ನು ಹತ್ತಿ ಅಲ್ಲಿಂದ ಜೋರಾಗಿ ಮುಂದೆ ಹೋಗ್ತಾನೆ. ಆದರೆ ಆ ಪಿಸಾಚಿ ಅವನ ಗಾಡಿನ ಹಿಂದೆನೆ ಬರ್ತಾ ಇತ್ತು. ರಾಮಣ್ಣ ತನ್ನ ಗಾಡಿಯನ್ನು ನಿಲ್ಲಿಸಲಿಲ್ಲ. ಅವನು ಈಗ ಆ ಪಿಸಾಚಿಯ ಊರನ್ನು ಬಿಟ್ಟು ಅಲ್ಲಿಂದ ಮುಂದೆ ಹೊರಟೋಗ್ತಾನೆ. ಆ ಪಿಸಾಚಿಯಿಂದ ರಾಮಣ್ಣನನ್ನಾಗಲಿ ಎತ್ತಿನ ಗಾಡಿಯನ್ನಾಗಲಿ ಮುಟ್ಟಿಕೊಳ್ಳಲು ಸಾಧ್ಯವಾಗಲಿಲ್ಲ. ಆ ದೇವಿಯ ದಯೆಯಿಂದ ರಾಮಣ್ಣ ಬೆಳಗಿನ ಜಾವ ತನ್ನ ಊರಿಗೆ ತನ್ನ ಮನೆಗೆ ಹೋಗಿ ತಲುಪಿದ್ದ. ಅವನು ಹೆದರಿಕೊಂಡೆ ನಡೆದ ಎಲ್ಲಾ ಘಟನೆಯನ್ನು ತನ್ನ ಹೆಂಡತಿಗೆ ಹೇಳ್ತಾನೆ. ಜೀವನದಲ್ಲಿ ಇನ್ನೆಂದೂ ಈ ರೀತಿ ಅಮಾವಾಸ್ಯೆಯ ದಿನ ಮಧ್ಯರಾತ್ರಿಗಳಲ್ಲಿ ನಾನು ಪ್ರಯಾಣ ಮಾಡೋದಿಲ್ಲ ಅಂತ ಅವನು ತೀರ್ಮಾನ ಮಾಡಿಕೊಳ್ತಾನೆ. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು.